टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗುಜರಾತ್ನಲ್ಲಿ ಆದಂತಹ ಏರ್ ಇಂಡಿಯಾ ವಿಮಾನ ಪತನ ದುರಂತ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತು. ಈಗ ತನಿಖೆಯ ಪ್ರಾಥಮಿಕ ವರದಿ ಬಯಲಾಗಿದೆ. ಹಾಗಾದ್ರೆ ಏನಿರಬಹುದು ಕಾರಣ ಅನ್ನುವಂಥದ್ರ ಬಗ್ಗೆ ಈ ವರದಿ ಈಗ ಕೆಲವೊಂದಷ್ಟು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಡ್ತಾ ಇದೆ. ತನಿಖೆಯ ಪ್ರಾಥಮಿಕ ವರದಿಯಲ್ಲಿ ಕೆಲವೊಂದಷ್ಟು ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದೆ. ಎಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತ ಆಗಿದ್ರಿಂದನೇ ಪತನ ಆಗಿದೆ ಅನ್ನುವಂಥದ್ದನ್ನ ಈ ವರದಿಯಲ್ಲಿ ಹೇಳಲಾಗಿದೆ. ಎಂಜಿನ್ 1 ಮತ್ತು ಎಂಜಿನ್ 2 ಎರಡಕ್ಕೂ ಕೂಡ ಇಂಧನ ಸಪ್ಲೈ ಬಂದ್ ಆಗಿತ್ತು ಅಂತ. ಸೊ ಹಾಗಾಗಿ ರನ್ವೇಯಿಂದ ಟೇಕ್ ಆಫ್ ಆದ ತಕ್ಷಣ ಕಟ್ ಆಫ್ ಆಗಿಬಿಟ್ಟಿದೆ, ಫ್ಯೂಯಲ್ ಪಾಸ್ ಆಗ್ತಾ ಇಲ್ಲ ಎಂಜಿನ್ಗೆ. ಸೊ ಹಾಗಾಗಿ ಎಂಜಿನ್ ಆಫ್ ಆಗಿದೆ, ಎಂಜಿನ್ ಸ್ವಿಚ್ ಆಫ್ ಆಗಿತ್ತು. ಇದರಿಂದಾಗಿ ಎಂಜಿನ್ಗೆ ದಿಢೀರ್ ಇಂಧನ ಪೂರೈಕೆಯಿಂದ ಸ್ಥಗಿತವಾಯ್ತಲ್ಲ, ಅದರಿಂದಾನೇ ಈ ದುರಂತ ಸಂಭವಿಸಿದೆ ಅನ್ನುವಂಥದ್ರ ಬಗ್ಗೆ ಪ್ರಾಥಮಿಕ ವರದಿ ಈಗ ಹೇಳ್ತಾ ಇದೆ. ಟೇಕ್ ಆಫ್ ಆದ ಕೆಲವು ಸೆಕೆಂಡ್ಗಳಲ್ಲಿ, ಕೆಲವು ನಿಮಿಷಗಳಲ್ಲಿ, ಇನ್ಫ್ಯಾಕ್ಟ್ ಕೆಲವೊಂದು ನಿಮಿಷಗಳಲ್ಲಿ ವಿಮಾನ ಪತನ ಆಯಿತು. ಸೊ ಇದ್ರ ಬಗ್ಗೆ AAB ತನಿಖೆಯನ್ನು ಆರಂಭಿಸಿತ್ತು. ಅದರ ಒಂದು ಪ್ರಾಥಮಿಕ ವರದಿ ಈಗ ಲಭ್ಯವಾಗಿದೆ. ಸೊ ಅದರ ಪ್ರಕಾರ 15 ಪುಟಗಳ ವರದಿಯಲ್ಲಿರುವಂತಹ ಕೆಲವೊಂದಷ್ಟು ಅಂಶಗಳು ಈಗಾಗಲೇ TV9ಗೆ ಲಭ್ಯವಾಗಿವೆ. ಅದರ ಪ್ರಕಾರ ನಿಮಗೆ ಹೇಳೋದಾಗಿದ್ರೆ 2 ಎಂಜಿನ್, ಇನ್ಫ್ಯಾಕ್ಟ್ ನಿಮಗೆಲ್ಲರಿಗೂ ಕೂಡ ಗೊತ್ತು ವಿಮಾನದಲ್ಲಿ ಇರುವಂತಹ 2 ಎಂಜಿನ್ಗಳು. ಒಂದು ಎಂಜಿನ್ ಫೇಲ್ ಆದರೂ ಕೂಡ ಇನ್ನೊಂದು ಎಂಜಿನ್ನಲ್ಲಿ ಹಾರಾಟ ನಡೆಸ್ಬೋದು. ಬಟ್ ಇಲ್ಲಿ 2 ಎಂಜಿನ್ಗಳು ಫ್ಲಾಪ್ ಆಗಿತ್ತು ಅಂತ ನೋಡಿ. ಪೈಲಟ್ಗಳ ಗೊಂದಲದಿಂದ ಏನಾದರೂ ಘೋರ ದುರಂತ ಸಂಭವಿಸ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಮೂಡುತ್ತೆ ಈ ವರದಿಯನ್ನು ನೋಡಿದ್ರೆ. ಯಾಕೆ ಅಂತ ಹೇಳಿದ್ರೆ ರನ್ ಇಂದ ಕಟ್ ಆಫ್ಗೆ ಇಂಧನ ಪೂರೈಕೆಯನ್ನು ಸ್ವಿಚ್ ಬದಲಾಯಿತು. ಸೊ ಅದು ಹೇಗೆ ಬದಲಾಯಿತು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈಗ ಕಾಕ್ಪಿಟ್ನ ಧ್ವನಿ ಕೂಡ ರೆಕಾರ್ಡ್ ಆಗಿದೆ. ಇಬ್ರು ಪೈಲಟ್ಗಳು ಮಾತಾಡಿರುವಂಥದ್ದು. ಅದರಲ್ಲಿ ನೀವು ಯಾಕೆ ಅದನ್ನ ಕಟ್ ಆಫ್ ಮಾಡಿದ್ರಿ ಅಂತ ಹೇಳಿ ಒಬ್ಬ ಪೈಲಟ್ ಕೇಳ್ತಾನೆ. ಇಲ್ಲ ನಾನು ಹಾಗೆ ಮಾಡಲಿಲ್ಲ ಅಂತ ಹೇಳಿ ಇನ್ನೊಬ್ಬ ಪೈಲಟ್ ಉತ್ತರ ಕೊಡ್ತಾ ಇದ್ದಾನೆ. ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗುತ್ತೆ. ಮೇಡೆ ಅನ್ನುವಂಥ ಒಂದು ಕಾಲನ್ನು ಕೂಡ ಕೊಡ್ತಾರೆ. ಅದಾದ ನಂತರ ಕ್ರ್ಯಾಶ್ ಆಗುತ್ತೆ. ಸೊ ಈ ಕಾನ್ವರ್ಸೇಷನ್ ಇದೆಯಲ್ಲ ಕಾಕ್ಪಿಟ್ನಲ್ಲಿ ಈಗ ಆಗಿರುವಂತಹ ಈ ಇಬ್ಬರು ಪೈಲಟ್ಗಳ ನಡುವೆ, ಪೈಲಟ್ ಮತ್ತು ಕೋ ಪೈಲಟ್ ಇಬ್ಬರ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್. ಸೊ ಅದು ಕೂಡ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ. ಅದನ್ನು ಕೂಡ ರೆಟ್ರೀವ್ ಮಾಡಿದ್ದಾರೆ. ಅದನ್ನು ಈಗ ವರದಿಯಲ್ಲೂ ಕೂಡ ಹೇಳಿದ್ದಾರೆ. ಈ 15 ಪುಟಗಳ ವರದಿಯಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿದರು. ಒಂದು, ಎಂಜಿನ್ 1 ಮತ್ತು 2ಗೆ ಎರಡಕ್ಕೂ ಕೂಡ ಇಂಧನ ಪೂರೈಕೆ ಆಗಿಲ್ಲ. ಸೊ ಕಟ್ ಆಫ್ ಆಯಿತು. ಸೊ ಹಾಗಾಗಿ ಪತನ ಆಗಿದೆ ಅನ್ನುವಂಥದ್ದು. ಅದು ಆರಂಭದಲ್ಲೂ ಕೂಡ ಈ ಪತನ ಏನಾಯಿತು, ವಿಮಾನ ದುರಂತ ಆಯಿತು. ಅದಾದ ನಂತರ ಕೆಲವೊಂದಷ್ಟು ಜನ ಎಕ್ಸ್ಪರ್ಟ್ಸ್ ಕೂಡ ಇದನ್ನೇ ಮಾಹಿತಿಯನ್ನು ಹೇಳಿದರು. ಈ ರೀತಿ ದುರಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಎಂಜಿನ್ ಫ್ಲಾಪ್ ಆದರೂ ಕೂಡ ಇನ್ನೊಂದು ಎಂಜಿನ್ ವರ್ಕ್ ಮಾಡುತ್ತೆ. ಇಲ್ಲಿ ಟೇಕ್ ಆಫ್ ಆಗಿದ್ದು ಬರೀ ಒಂದು 400-500 ಫೀಟ್ ಮಾತ್ರ ಇದು ಹೋಗುತ್ತೆ ಅಂತ ಹೇಳಿದ್ರೆ, ಅದಾದ ನಂತರ ಪತನ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಂಜಿನ್ ಆಫ್ ಆಗಿರುತ್ತೆ ಅಂತ. ಬಟ್ ಎಂಜಿನ್ ಆಫ್ ಹೇಗಾಯಿತು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಎಂಜಿನ್ಗೆ ಇಂಧನ ಪೂರೈಕೆ ಆಗಿಲ್ಲ ಅನ್ನುವಂಥದ್ದು ವರದಿಯಲ್ಲಿ ಹೇಳಿದೆ. ಬಟ್ ಇಂಧನ ಪೂರೈಕೆ ಆಗದೇ ಇರೋದಕ್ಕೆ ಏನು ಕಾರಣ? ಅದು ಕಾಕ್ಪಿಟ್ನಲ್ಲಿರುವಂಥ ಕಾನ್ವರ್ಸೇಷನ್. ಪೈಲಟ್ 1 ಮತ್ತು ಪೈಲಟ್ 2 ಮಾತಾಡುವಂಥದ್ದು. ನೀವು ಕಟ್ ಆಫ್ ಮಾಡಿದ್ರ ಅಂತ ಒಬ್ರು ಕೇಳ್ತಾರೆ. ಇಲ್ಲ ನಾನು ಕಟ್ ಆಫ್ ಮಾಡಿಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಹಾಗಾದರೆ ಯಾರಾದರೂ ಕಟ್ ಆಫ್ ಮಾಡಿದ್ರ ಪೈಲಟ್ಗಳಲ್ಲಿ ಇಬ್ಬರೂ? ಅವರಲ್ಲಿ ಏನಾದರೂ ಗೊಂದಲ ಆಯ್ತಾ ಅಥವಾ ಇದು ಹೇಗಾಯಿತು ಹಾಗಾದರೆ ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ.